Hello everyone, welcome back to AJ Services. So ನಾವು ಇವತ್ತು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ಅಂಡ್ ಪ್ರೈಸಸ್ ಬಗ್ಗೆ ಮಾತಾಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ನಮ್ಮ ಸ್ಟೋರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಸ್ಟೋರ್ ಬಂದ್ಬಿಟ್ಟು ಜಾಲಹಳ್ಳಿ ವಿಲೇಜ್ ಅಲ್ಲಿ ಸಿಗುತ್ತೆ. ನೀವೇನಾದ್ರೂ ಔಟ್ ಆಫ್ ಸ್ಟೇಟ್ ಇಂದ ಬರ್ತಾ ಇದೀರ ಅಂದ್ರೆ ನಿಮ್ಗೆ ಯಶವಂತಪುರ ಮೆಟ್ರೋ ಸ್ಟೇಷನ್ ಇಲ್ಲ ಗುರುಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ. ಅಲ್ಲಿಂದ ನೀವು 50 ರೂಪೀಸ್ ಕೊಟ್ರೆ ಆಟೋದಿಂದ ನಮ್ಮ ಸ್ಟೋರ್ ಹತ್ರ ಬಿಡ್ತಾರೆ. ಅದು ಇನ್ನು ನಮ್ಮ ಸ್ಟೋರ್ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ನೀವು ನಮ್ಮ ಸ್ಟೋರ್ ಅಲ್ಲಿ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್, ಕಸ್ಟಮ್ PC ಬಿಲ್ಡ್ಸ್, ಗ್ರೇಟಿಂಗ್ PC, ಗೇಮಿಂಗ್ PC ಎಲ್ಲ PC ಬಿಲ್ಡ್ಸ್ ಎಲ್ಲ ಮಾಡ್ತೀವಿ. ವಿತ್ ಲ್ಯಾಪ್ಟಾಪ್ ಸರ್ವಿಸ್ ಸಹ ಇದೆ. ಬನ್ನಿ ಲ್ಯಾಪ್ಟಾಪ್ ಪ್ರೈಸಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು i3 6th ಜನರೇಷನ್ ಬರುತ್ತೆ, 8GB RAM, 256 SSD ಬರುತ್ತೆ. ಲ್ಯಾಪ್ಟಾಪ್ ಕಂಡೀಷನ್ ಅಲ್ಲಿ ನೋಡ್ಬೇಕಂದ್ರೆ A+ ಕಂಡೀಷನ್ ಸಿಗುತ್ತೆ. ಇದ್ರದ್ದು ವಾರಂಟಿ ಎಲ್ಲ ಮಾತಾಡ್ಬೇಕಂದ್ರೆ 3 months ವಾರಂಟಿ, 1 year ಸರ್ವಿಸ್ ವಾರಂಟಿ ಸಿಗುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು i5 6th ಜನರೇಷನ್ ಬರುತ್ತೆ, 8GB RAM, 256GB SSD ಬರುತ್ತೆ. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 15,000 ಅಲ್ಲಿ ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು AMD Ryzen 3 ಬರುತ್ತೆ, HP ಲ್ಯಾಪ್ಟಾಪ್. ಇದರಲ್ಲಿ ನಿಮ್ಗೆ 8GB RAM ಬರುತ್ತೆ, 128GB SSD ಬರುತ್ತೆ, 1TB HDD ಬರುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 20,000 ಅಲ್ಲಿ ಕೊಡ್ತಾ ಇದ್ದೀವಿ. ಲ್ಯಾಪ್ಟಾಪ್ ಕಂಡೀಷನ್ ಎಲ್ಲ ಬಂದ್ಬಿಟ್ಟು A+ ಕಂಡೀಷನ್ ಅಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು MacBook Air. ಇದರಲ್ಲಿ ನಿಮಗೆ 2014 ಮಾಡೆಲ್ ಬರುತ್ತೆ, i7 ಪ್ರೊಸೆಸರ್ ಬರುತ್ತೆ, 8GB RAM, 256GB SSD ಬರುತ್ತೆ. ಪ್ರೈಸಸ್ ಎಲ್ಲ ಮಾತಾಡ್ಬೇಕಂದ್ರೆ ಇದನ್ನ ನಾವು ಓನ್ಲಿ 20,000 ಅಲ್ಲಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ Latitude ಸೀರೀಸ್ ಬರುತ್ತೆ, 7490 i5 8th ಜನರೇಷನ್ ಬರುತ್ತೆ, 16GB RAM, 512GB SSD ಬರುತ್ತೆ. ಇದ್ರದ್ದು ಪ್ರೈಸಿಂಗ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 25,000 ಅಲ್ಲಿ ಕೊಡ್ತಾ ಇದೀವಿ. i5 8th ಜನರೇಷನ್, 16GB RAM, 512GB SSD. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು Lenovo ThinkPad T470S ಬರುತ್ತೆ. ನಿಮ್ಗೆ i7 7th ಜನರೇಷನ್ ಬರುತ್ತೆ, 16GB RAM, 256 SSD ಬರುತ್ತೆ. ವಿತ್ ಟಚ್ ಸಹ ಸಿಗುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 29,000 ಅಲ್ಲಿ ಕೊಡ್ತಾ ಇದೀವಿ. ಪ್ರೈಸಸ್ ಕಂಡೀಷನ್ ಎಲ್ಲ ನೋಡಬಹುದು. ಲ್ಯಾಪ್ಟಾಪ್ ನೀವು A+ ಕಂಡೀಷನ್ ಅಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ HP LiteBook 840G7 ಬರುತ್ತೆ, i5 10th ಜನರೇಷನ್ ಬರುತ್ತೆ, 16GB RAM, 512GB SSD ಬರುತ್ತೆ. ವಿತ್ ಬ್ಯಾಕ್ಲೈಟ್ ಸಹ ಸಿಗುತ್ತೆ ನಿಮ್ಗೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಓನ್ಲಿ ನಿಮ್ಗೆ 35,000 ಅಲ್ಲಿ ಕೊಡ್ತಾ ಇದೀವಿ. HP LiteBook i5 10th ಜನರೇಷನ್, 16GB RAM, 512GB SSD ಸಹ ಸಿಗುತ್ತೆ ಇದರಲ್ಲಿ ನಿಮಗೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ThinkPad P53. ಇದರಲ್ಲಿ ನಿಮ್ಗೆ i7 9th ಜನರೇಷನ್ ಬರುತ್ತೆ, 32GB RAM ಬರುತ್ತೆ, 1TB SSD ಬರುತ್ತೆ. ವಿತ್ ನಿಮ್ಗೆ 4GB ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಸಹ ಸಿಗುತ್ತೆ. ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 47,000 ಅಲ್ಲಿ ಕೊಡ್ತಾ ಇದೀವಿ. ನೀವೇನಾದ್ರೂ ಸ್ಲಿಮ್ ಅಲ್ಲಿ ನೋಡ್ತಾ ಇದೀರ ಅಂದ್ರೆ ನಮ್ಮ ಹತ್ರ ಸ್ಲಿಮ್ ಅಲ್ಲೂ ಸಹ ಇದೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಡೆಲ್ XPS 7390 ಮಾಡೆಲ್, i7 10th ಜನರೇಷನ್ ಬರುತ್ತೆ, 16GB RAM, 512GB SSD ವಿತ್ ಬ್ಯಾಕ್ಲೈಟ್ ವಿತ್ ಟಚ್ ಸಹ ಸಿಗುತ್ತೆ. ಲ್ಯಾಪ್ಟಾಪ್ ಕಂಡೀಷನ್ ಎಲ್ಲ ನೋಡ್ಬೇಕಂದ್ರೆ A+ ಕಂಡೀಷನ್ ಅಲ್ಲಿ ಸಿಗುತ್ತೆ, ನೀವು ಕಂಡೀಷನ್ ನೋಡಬಹುದು. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 45,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು HP 250G7. ಇದರಲ್ಲಿ ನಿಮ್ಗೆ i5 10th ಜನರೇಷನ್ ಬರುತ್ತೆ, 8GB RAM, 256 SSD ಬರುತ್ತೆ. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 32,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ThinkPad L14 ಮಾಡೆಲ್, i5 10th ಜನರೇಷನ್, 16GB RAM, 512GB SSD. ಇದರದ್ದು ಪ್ರೈಸಿಂಗ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 33,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ HP LiteBook 840G7 ಬರುತ್ತೆ, i7 10th ಜನರೇಷನ್ ಪ್ರೊಸೆಸರ್, 16GB RAM, 512GB SSD ಬರುತ್ತೆ. ವಿತ್ ಬ್ಯಾಕ್ಲೈಟ್ ಸಹ ಸಿಗುತ್ತೆ ನಿಮ್ಗೆ. ಕಂಡೀಷನ್ ಅಲ್ಲಿ ನೋಡಬಹುದು, A+ ಕಂಡೀಷನ್ ಅಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ. ಇದ್ರದ್ದು ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 42,000 ಅಲ್ಲಿ ಕೊಡ್ತಾ ಇದೀವಿ. i7 10th ಜನರೇಷನ್, 16GB RAM, 512GB ಜೊತೆ ಬರುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ HP ProBook ಸೀರೀಸ್ 435G8 ಬರುತ್ತೆ. ಇದರಲ್ಲಿ ನಿಮ್ಗೆ Ryzen 7 ಪ್ರೊಸೆಸರ್ ಬರುತ್ತೆ, 16GB RAM, 512GB SSD ವಿತ್ ಟಚ್ ವಿತ್ 360 ಬರುತ್ತೆ. ನೀವು ಟ್ಯಾಬ್ ತರನು ಯೂಸ್ ಮಾಡ್ಕೋಬಹುದು. ಇದ್ರದ್ದು ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 43,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ Latitude 7320. ಇದರಲ್ಲಿ ನಿಮ್ಗೆ i7 11th ಜನರೇಷನ್ ಬರುತ್ತೆ, 16GB RAM, 512GB SSD ವಿತ್ ಬ್ಯಾಕ್ಲೈಟ್ ಸಹ ಬರುತ್ತೆ, ವಿತ್ ಟಚ್ ಸ್ಕ್ರೀನ್ ಸಹ ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಇದರಲ್ಲಿ ನಿಮ್ಗೆ ಓನ್ಲಿ 43,000 ಕೊಡ್ತಾ ಇದೀವಿ. i7 11th ಜನರೇಷನ್. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ MacBook M2 Air. ಇದರಲ್ಲಿ ನಿಮ್ಗೆ 8GB RAM, 256 SSD ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 62,000 ಅಲ್ಲಿ ಕೊಡ್ತಾ ಇದೀವಿ. ಕಂಡೀಷನ್ ಅಲ್ಲಿ ನೋಡಬಹುದು, ನಿಮ್ಗೆ A+ ಕಂಡೀಷನ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ನಿಮ್ಗೆ 3 months ವಾರಂಟಿ ಇರುತ್ತೆ, ಪ್ಲಸ್ 1 year ಸರ್ವಿಸ್ ವಾರಂಟಿ ಇರುತ್ತೆ. ಯಾವುದೇ ಲ್ಯಾಪ್ಟಾಪ್ ಆಗಿದ್ರೆ ಏನ್ ಪ್ರೈಸ್ ವಿಡಿಯೋದಲ್ಲಿ ಹೇಳಿರ್ತೀನಿ ಅದೇ ಪ್ರೈಸ್ ಅಲ್ಲಿ ಕೊಡ್ತೀನಿ. ನೀವು ವಿಡಿಯೋ ಒಂದ್ಸತಿ ನೋಡ್ಕೊಂಡು ಮಾಡೆಲ್ ನಂಬರ್ ನ ಸೇವ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು T14 Lenovo ThinkPad. ಇದರಲ್ಲಿ ನಿಮ್ಗೆ i5 11, 16GB RAM, 512GB SSD ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 42,000 ಕೊಡ್ತಾ ಇದೀವಿ. ಲ್ಯಾಪ್ಟಾಪ್ ಕಂಡೀಷನ್ ನಿಮ್ಗೆ ಗೊತ್ತೇ ಇದೆ, A+ ಕಂಡೀಷನ್ ಲ್ಯಾಪ್ಟಾಪ್ ಸಿಗುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ Latitude 5420 ಬರುತ್ತೆ, i5 11th ಜನರೇಷನ್, 16GB RAM, 512GB SSD ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 35,000 ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು T14S ಬರುತ್ತೆ, i7 11th ಜನರೇಷನ್, 32GB RAM, 1TB SSD ವಿತ್ ಟಚ್ ಇದೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 46,000 ಕೊಡ್ತಾ ಇದೀವಿ. ವಿತ್ ಟಚ್ ಇದೆ, i7 11th ಜನರೇಷನ್.
ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು HP EliteBook 840 G6 i7 8th generation 16GB RAM 512GB SSD ವಿತ್ ಬ್ಯಾಕ್ಲೈಟ್ ಸಹ ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 29,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಅವಾಗ ಹೇಳಿದ್ದು ನಾನು 5420 ಇದ್ರದ್ದೇ ಸೇಮ್ ಮಾಡಲ್ 5410 ಬರುತ್ತೆ. ಡೆಲ್ ಆಟಿಟ್ಯೂಡ್ 5410 i5 10th generation 16GB RAM 512GB SSD ಇದು ನಿಮಗೆ ಓನ್ಲಿ 35,000 ಅಲ್ಲಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು Lenovo ThinkPad T14 ಬರುತ್ತೆ. i5 10th generation 16GB RAM 512GB SSD ಪ್ರೈಸಿಂಗ್ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಓನ್ಲಿ 37,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಡೆಲ್ ವಸ್ಟ್ರೋ 5402 i5 11th generation 8GB RAM 256 SSD ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 33,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ 7490 i5 8th generation 16GB RAM 512GB SSD ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 25,000 ಅಲ್ಲಿ ಕೊಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ ಪ್ರೆಸಿಷನ್ 5530 ಇದ್ರಲ್ಲಿ ನಿಮಗೆ i7 8th generation ಬರುತ್ತೆ. 16GB RAM 512GB SSD ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 43,000 ಕೊಡ್ತಾ ಇದೀವಿ. ಇಷ್ಟೇ ಅಲ್ಲ ಗೈಸ್, ಇನ್ನು ನಮ್ಮ ಹತ್ರ ಲ್ಯಾಪ್ಟಾಪ್ಸ್ ಇದೆ. ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನು ನಿಮ್ಗೆ ಯಾವುದೇ ತರ ಲ್ಯಾಪ್ಟಾಪ್ಸ್ ಬೇಕಿದ್ರು, ಗೇಮಿಂಗ್ ಸೀರೀಸ್ ಆಗಿರ್ಬೋದು, ಎಡಿಟಿಂಗ್ ಸೀರೀಸ್ ಆದ್ರೂ, ಬಿಸ್ನೆಸ್ ಸೀರೀಸ್ ಆಗಿರ್ಬೋದು, ಆಫೀಸ್ ವರ್ಕ್ ಆಗಿರ್ಬೋದು, ನಮ್ಮ ಹತ್ರ 15,000 ಇಂದ ಹಿಡಿದು 1,00,000 ಲ್ಯಾಪ್ಟಾಪ್ ಸಿಗುತ್ತೆ. ಯಾವುದೇ ತರ ನಿಮ್ಗೆ ಸೀರೀಸ್ಗೆ ಲ್ಯಾಪ್ಟಾಪ್, ಯಾವುದೇ ಎಡಿಟಿಂಗ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ನಾರ್ಮಲ್ ಆಫೀಸ್ ವರ್ಕ್, ಬಿಸ್ನೆಸ್ ವರ್ಕ್ಸ್ ಯಾವುದಕ್ಕೆ ಆಗಿರ್ಲಿ ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ನ ಕೊಟ್ಟಿರ್ತೀನಿ. ಏನೇ ಡೌಟ್ಸ್ ಇದ್ರೂ ನೀವು ರೀಚ್ ಔಟ್ ಮಾಡಬಹುದು. ಇಷ್ಟೇ ಅಲ್ಲ ಗೈಸ್, ನಿಮ್ಗೆ ಇದರಲ್ಲಿ 5 ಗಿಫ್ಟ್ಸ್ ಸಹ ಸಿಗುತ್ತೆ. ಕ್ಲೀನಿಂಗ್ ಕಿಟ್, ಮೌಸ್ ಪ್ಯಾಡ್ ಮತ್ತೆ ಲ್ಯಾಪ್ಟಾಪ್ ಒರಿಜಿನಲ್ ಬ್ಯಾಗ್ ಸಹ ಸಿಗುತ್ತೆ. ವಿತ್ ಒರಿಜಿನಲ್ ಚಾರ್ಜರ್ ಸಹ ಸಿಗುತ್ತೆ. ನಾನು ಏನ್ ವಿಡಿಯೋದಲ್ಲಿ ಪ್ರೈಸಿಂಗ್ ಹೇಳಿದೀನಿ, ಮಾಡೆಲ್ಸ್ ಹೇಳಿದೀನಿ, ಎಲ್ಲ ನಿಮ್ಗೆ ಸೇಮ್ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ, ಸೇಮ್ ಮಾಡೆಲ್ಸ್ ಸಿಗುತ್ತೆ, ಸೇಮ್ ಕಂಡೀಷನ್ ಅಲ್ಲಿ ಸಿಗುತ್ತೆ. ನಿಮ್ಗೂ ಇದೇ ತರ ಲ್ಯಾಪ್ಟಾಪ್ಸ್ ನೋಡ್ತಾ ಇದ್ರೆ ವಿಸಿಟ್ ಮಾಡಿ ಎಜೆ ಸರ್ವಿಸಸ್. ಥ್ಯಾಂಕ್ ಯು.